ಯಾಕೆ ಸರ್ ಯಾಕೆ ಸರ್ ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ. ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ. ನೀನು ಏನು ಹೇಳ್ತಾ ಇದ್ದೀರೋ ಕೋರ್ಟ್ ಹೋಗಬೇಕು. ನಡಿ ಹೋಗೋಣ ಸ್ಟೇಷನ್ಗೆ. ಅಜ್ಜಿಗೂ ಅಯ್ಯೋ ಹೇಳು. ನನ್ನ ಹೆಂಡತಿಯನ್ನು ನಾನು ಕೊಲೆ ಮಾಡಿದ್ದೇನೆ. ನನ್ನ ಹೆಂಡತಿಯನ್ನು ನಾನು ಕೊಲೆ ಮಾಡಿದ್ದಲ್ಲ. ಯಾ ಸರ್ ಅಂತ ಹೇಳಿದರು. ಯಾ ಸರ್ ಏನು ಹೇಳ್ತಾರೆ? ಏನು ಕೋರ್ಟ್ ಹೋಗಬೇಕು. ಯಾಕೆ ಸರ್ ಇಷ್ಟೊಂದು ಕ್ರೂರವಾಗಿ ಮಾತನಾಡುತ್ತಿರುವೆಯಲ್ಲ? ಯಾಕೆ ಸರ್ ಯಾಕೆ? ಅತ್ಯಾಚಾರ ಇವರನ್ನ ಅರೆಸ್ಟ್. ನಗುತ್ತೈತೆ ದೈವಾನಿ ಅಳುತ್ತೈತೆ ಜೀವ ನಗುತ್ತೈತೆ ದೈವಾನಿ ಅಳುತ್ತೈತೆ ಜೀವ ನಗುತ್ತೈತೆ ದೈವಾನಿ ಅಳುತ್ತೈತೆ ಜೀವ ನಗುತ್ತೈತೆ ದೈವಾನಿ ಅಳುತ್ತೈತೆ ಜೀವ ವಿಧಿಯಾಟ ಕಣ್ಣರ ವಿಧಿಯಾಟ
ವಿಧಿಯಾಟ ಕಂಡೋರ ವಿಧಿಯಾಟ ಕಂಡೋರ ಇದೇನಿದು? ರಾಜೇಂದ್ರ ಬೆಂಗಳೂರಿಗೆ ಹೋದ ನಂತರ ಒಂದು ಸಲನೂ ಭೇಟಿಯಾಗಲಿಲ್ಲ. ರಾಜೇಂದ್ರ ಫೋನ್ ಮಾಡಿದಾಗೆಲ್ಲ ಅವಳ ಬಗ್ಗೆ ವಿಚಾರಿಸುತ್ತಲೇ ಇದ್ದಾನೆ. ಆದರೆ ಮಮತಾ ಮಾತ್ರ ಕಣ್ಣಿಗೆ ಕಳೆದ ಅಗೋಚರವಾಗಿದ್ದಾಳೆ. ಅವಳ ಮನೆ ಹತ್ತಿರ ಹೋಗಿ ವಿಚಾರ ಮಾಡಿದ್ದು ಆಯ್ತು. ರಾಜೇಂದ್ರ ಹೋದ ದಿನದಿಂದ ಮಮತಾ ಊರಲಿಲ್ಲವೆಂದು ತಿಳಿಯಿತು. ಏನಾಗಿರಬಹುದೆಂದು ಯೋಚನೆ ಬಾರದಂತಾಗಿ ಹೋಗಿದೆ. ಏನಾದರೂ ಅವಳ ಅಣ್ಣ ಜಯಸಿಂಹನಿಗೆ ವಿಷಯ ತಿಳಿದು ಮನೆಯಲ್ಲಿ ರಾಧಾಂತ ಆಗಿರಬಹುದೇ? ಅವರನ್ನು ಬೇರೆ ಕಡೆಗೆ ಕಳಿಸಿರಬಹುದೇ? ಏನೇ ಆಗಲಿ, ನಾಳೆ ಮಾನ್ಯ ಬಂದ ತಕ್ಷಣ ಅವಳನ್ನು ಮಮತಾ ಮನೆಗೆ ಕಳಿಸಿಕೊಟ್ಟು ವಿಷಯ ಏನಾಗಿದೆಯೋ ತಿಳಿದುಕೊಂಡು ಬರುವ ಏರ್ಪಾಡು ಮಾಡಬೇಕು. ಇಂದು ರಾತ್ರಿ ರಾಜೇಂದ್ರ ಫೋನ್ ಮಾಡಿದರೆ ಇಲ್ಲಿ ನಡೆದಿರುವ ವಿಷಯವನ್ನು ತಿಳಿಸಿ ಅರ್ಜೆಂಟ್ ಆಗಿ ಬರುವುದಕ್ಕೆ ಹೇಳಬೇಕು. ಕಾರ್ತಿಕ್, ನೀನೇ ಅತ್ತಿಗೆ ಕೊಲೆಯ ಬಗ್ಗೆ ಚಿಂತೆ ಮಾಡಬೇಡ. ಸಕಾಲಕ್ಕೆ ನಾನು ಅಲ್ಲಿಗೆ ಬರದೇ ಹೋಗಿದ್ದರೆ ಕೊಲೆಯ ಕೇಸಿನಲ್ಲಿ ಜೈಲು ಪಾಲಾಗಬೇಕಾಗುತ್ತಿತ್ತು. ಆದರೂ ನನ್ನ ಹತ್ತಿಗೆಯನ್ನು ಯಾರು ಕೊಲೆ ಮಾಡಿರಬಹುದು ಜಯಸಿಂಹ? ನೋಡು ಕಾರ್ತಿಕ್, ಸದ್ಯಕ್ಕೆ ಆ ಕೊಲೆಯನ್ನು ನಿಮ್ಮ ಅಣ್ಣನೇ ಮಾಡಿದ್ರಂತ ಪೊಲೀಸರು ಲಾಕಪ್ಪಿಗೆ ಹಾಕಿದ್ದಾರೆ. ಮುಂದೆ ಕೋರ್ಟಿನಲ್ಲಿ ಏನು ತೀರ್ಮಾನ ಆಗುತ್ತೋ ಕಾದು ನೋಡೋಣ ಬಿಡು. ನಾಳೆ ಕೋರ್ಟಿನಲ್ಲಿ ನನ್ನಣ್ಣ ಕೊಲೆಗಾರನೆಂದು ಸಾಬೀತಾಗಿ ಜೈಲು ಪಾಲಾದರೆ ನನಗಾರು ದಿಕ್ಕು ಜಯಸಿಂಹ? ಅದಕ್ಕೆ ಯಾಕೆ ಯೋಚಿಸಬೇಕು ಕಾರ್ತಿಕ್? ನಿನ್ನ ಜೊತೆಗೆ ನಾನಿಲ್ಲವೇನೋ? ಹಾಗೇನಾದರೂ ಆದರೆ ನಿನ್ನ ಸಹಾಯಕ್ಕೆ ನಾನಿರುತ್ತೇನೆ. ನಿನ್ನ ಅಣ್ಣ ತಿರುಗಿ ಬರುವವರೆಗೂ ಕಂಪನಿಯವರೆಲ್ಲ ನೀನೇ ನೋಡಿತು. ಅದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡುತ್ತೇನೆ ಕಾರ್ತಿಕ್. ನಿನ್ನ ದೊಡ್ಡ ಗುಣಕ್ಕೆ ಮೆಚ್ಚಲೇಬೇಕು ಬಿಡು ಜಯಸಿಂಹ. ಅಷ್ಟೇ ಅಲ್ಲ ಕಾರ್ತಿಕ್, ನಿನಗೆ ಅಂತಹ ಪರಿಸ್ಥಿತಿ ಬರದಾಗಿ ನಿನ್ನ ಬೆನ್ನೆಲುಬಾಗಿ ನಾನು ನಿಲ್ಲುತ್ತೇನೆ. ನೀನು ಒಪ್ಪಿದರೆ ನನ್ನ ತಂಗಿ ಮಮತಾಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಕಣ. ಹೌದಾ ಜಯಸಿಂಹ? ಇದರಲ್ಲಿ ಅನುಮಾನ ಪಡಬೇಡ, ಆಶ್ಚರ್ಯ ಪಡಬೇಡ. ದಿಕ್ಕು ಕಾಣದೆ ಕಂಗಟ್ಟಿರುವ ನಿನಗೆ ದಾರಿ ತೋರಿಸುವುದು ನನ್ನ ಧರ್ಮ. ಈಗ ಜೈಲಿನ ಬಳಿ ಹೋಗಿ ನಿಮ್ಮ ಅಣ್ಣನಿಗೆ ನನ್ನಿಂದ ಸಹಾಯ ಕೇಳಿಕೊಂಡು ಬರೋಣವೇ? ಆಯ್ತು, ಹೋಗೋಣ ನಡಿ. ಹೋಗಿರೋ ಕಾರ್ತಿಕ್, ನಾನು ಬರ್ತೇನೆ. ಗೆಸ್ಟ್ ರೂಮ್ ತೋರಿಸು. ಇವರಿಗೆ ಕರ್ಕೊಂಡು ಹೋಗಿ ನಮ್ಮ ಗೆಸ್ಟ್ ರೂಮ್ ತೋರಿಸು. ಹಾಗೆ ಮಮತಾಳನ್ನು ಕಳಿಸು, ಕರೆದುಕೊಂಡು ಹೋಗೋಳಿಂದ. ಬಾ ಮಮತಾ, ನಿನ್ನ ದಾರಿಯನ್ನು ಕಾಯುತ್ತಿದ್ದೆ. ಯಾಕೆ ಕರೆದಿದ್ದೆ? ಮತ್ತಿನ್ನೇನಮ್ಮ, ನನ್ನ ತಂಗಿ ಇದುವರೆಗೆ ಏನು ತಿಳಿದ ಸುಬಿಸು ಅಂತ ತಿಳಿದಿದ್ದೆ. ಆದರೆ ಹಗಲು